ಹಲೋ, ಪ್ರೈಸ್ ದ ಲಾರ್ಡ್. ಇವತ್ತು ನಾನು ನಿಮ್ಗೊಂದು ಸಣ್ಣ ಮಕ್ಕಳ ಸಲುವಾಗಿ ಕ್ಯೂಟಾಗಿರೋದು ಬಟ್ ಭಾಳ ಎಫೆಕ್ಟಿವ್ ಆಗಿರೋದು, ಅಂದರೆ ಇದನ್ನು ನಾವು ಇವಾಗಿಂದನೇ ಟೀಚಿಂಗ್ ಸ್ಟಾರ್ಟ್ ಮಾಡಿದರೆ ಇದು ಅವ್ರ ಮನಸ್ಸೊಳಗೂ ಅವ್ರ ಲೈಫ್ ಒಳಗೂ ಭಾಳ ಎಫೆಕ್ಟಿವ್ ಆಗಿರ್ತೈತಿ ಅಂಥದ್ದು ಒಂದು ಥಿಂಗ್ ತೋರಿಸ್ತೀನಿ. ನಾನು ಆಲ್ರೆಡಿ ಒಂದು ಶಾರ್ಟ್ ಮಾಡಿದ್ದೆ, ಆವಾಗ ಹೇಳಿದೆಲ್ಲ ಡಿಫಿಕಲ್ಟ್ ಪೀಸ್ ಆಗೈತೆ ಅಂತೇಳಿ. ಟಟ್ಟಡ್ಯಾನ್ ನೋಡ್ರಿ, ಇಲ್ಲಿ ಅದು ರೀಪ್ಲೇಸ್ ಆಗಿ ಹೊಸದು ಬಂದಿದೆ. ಹೋದ್ಸಲಿ ಗ್ರೀನ್ ಕಲರ್ ಬಂದಿತ್ತು, ಈ ಸತಿ ನನ್ನ ಫೇವ್ರೆಟ್ ಕಲರ್ ಬ್ಲೂ ಕಲರ್ ರಿಸೀವ್ ಆಗೈತಿ. ಸೊ ಇದು ಬಂದಿದ್ದು ನನಗೆ ಭಾಳ ಖುಷಿ ಐತಿ. ಹ್ಯಾಂಡ್ ಟು ಹ್ಯಾಂಡ್ ರಿಪ್ಲೇಸ್ ಆಯಿತು, ಅಂದರೆ ಅದು ಹೋಯಿತು, ಇದು ಬಂತು. ಸೊ ನೋಡಿರಿ, ಇದು ಸೂಪರ್ ಐತಿ. ಇದರೊಳಗೇನು ಡಿಫೆಕ್ಟ್ ಇಲ್ಲ. ಆಮೇಲೆ ಇದೇನು ಪೇಯ್ಡ್ ಪ್ರಮೋಷನ್ಸ್ ಇಲ್ಲ. ನಾನೇನು ಅಷ್ಟು ದೊಡ್ಡ ಕ್ರಿಯೇಟರ್ ಇಲ್ಲ, ಇನ್ನು ನನಗೆ ಪೇಯ್ಡ್ ಪ್ರಮೋಷನ್ಸ್ ಎಲ್ಲ ಬರೋಕ್ಕೆ. ಸೊ ನಾನು ನನ್ನ ಮಗನ ಸಲುವಾಗಿ ತಗೋರು ತರಿಸಿದಲ್ವೋ, ಅದಕ್ಕೆ ನಿಮಗೂ ಹೇಳೋಣ ಅಂಥೇಳಿ ಹೇಳತ್ತೀನಿ ಅಷ್ಟೇ. ನೋಡಿ, ಫಸ್ಟ್ ಪೇಜ್ ಕಂಟೆಂಟ್ಸ್ ಏನೇನು ಅದಾವ ಅಂತ ಹೇಳಿ ಕೊಟ್ಟಾರ. ಸೆಕೆಂಡ್ ಪೇಜ್ ದೇವರು ಏನೆಲ್ಲ ಸೃಷ್ಟಿಸಿದ ಅದನ್ನು ಕೊಟ್ಟಾರ. ನೋಡಿರಿ ಎಷ್ಟು ಬ್ಯೂಟಿಫುಲ್ ಪಿಕ್ಚರ್ಸ್ ಎಲ್ಲ ಚೆಂದ ಐತಲ್ಲ. ಆಮೇಲೆ ನೋಹಂದು ಆರ್ಕ್ ಕೊಟ್ಟಾರ, ನೋಹಂದು ಬೋಟ್ ದೋಣಿ. ನೆಕ್ಸ್ಟ್ ಏನಪ್ಪ ಅಂದರೆ ಐಸಾಯ ಅಂದರೆ ಇಸಾಕ್ ಹೆಂಗೆ ಬಾರ್ನ್ ಆಗಿದೆ, ಅಬ್ರಹಾಮ್, ಸಾರ, ಆಮೇಲೆ ಇಸಾಕ್. ಹಾಗೆ ಬೈಬಲಿಂದ ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೂ ಎಲ್ಲ ಐತಿ. ನೋಡಿರಿ, ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗ್ತಾ ಇರೋದು, ಇದೆಲ್ಲ ಶಿಷ್ಯರು ಜನರು ನೋಡ್ತಾ ಇರೋದು. ಅಲ್ಲಿ ಮಟನೂ ಐತಿ. ನನಗಂತೂ ಇಷ್ಟ ಆಯಿತು. ನಾನು ಡೈಲಿ ಇದ್ರೊಳಗಿಂದ ಸ್ಟೋರಿ ನನ್ನ ಮಗನಿಗೆ ಹೇಳಬೇಕಂತೇಳಿ ಅಂದ್ಕೊಂಡೇನಿ. ನೋಡಿರಿ, ಹಿಂಗೆ ಲಾಕ್ ಮಾಡ್ಬೋದು, ಹಿಂಗೆ ಹಿಡ್ಕೊಂಡು ಹೋಗ್ಬೋದು. ಭಾಳ ಕ್ಯೂಟ್ ಐತಲ್ಲ. ಆದರೆ 500 ಅಂದರೆ 490 ಐತಿ. ಬಟ್ ಇರಲಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ದೇವರು ಭಾಳ ಇಂಪಾರ್ಟೆಂಟ್. ಸ್ಕೂಲಿಗೆ ಹಾಕಿದ ಮೇಲೆ ಬುಕ್ಸಿಗೆ ಎಷ್ಟೆಷ್ಟೋ ಹಾಕಬೇಕು. ಈ ಬುಕ್ಕು ಲೈಫ್ ಕೊಡುವಂಥ ಬುಕ್ಕು, ಈ ಬುಕ್ಕು ಜೀವಗಳ ನುಡಿಯುವಂಥ ಬುಕ್ಕು, ಈ ಬುಕ್ಕು ನಮಗೆ ಮಾರ್ಗವು ಸತ್ಯವು ಜೀವವು ಆಗಿರೋದ್ರಿಂದ ಇದನ್ನು ತರಿಸೋದು ಭಾಳ ಇಂಪಾರ್ಟೆಂಟ್ ಆಗಿತ್ತು. ರೊಕ್ಕ ನೋಡಬೇಡ್ರಿ, ಬುಕ್ ನೋಡಿ ಅಂಥೇಳಿ ನಾನು ಇದನ್ನು ತರಿಸಿದ್ದು. ಸುಮ್ಮನೆ ಮಿನಿ ವ್ಲಾಗ್ ಮಾಡೋಣ ಅಂಥೇಳಿ ಮಾಡತ್ತೀನಿ. ಏನಾರೇ ಒಂದು ಬೇಕಲ್ಲ, ತೋರಿಸ್ಬೇಕು ಅಂತ ತೋರಿಸಿದೆ. ನನಗೆ ಭಾಳ ಅಂದರೆ ಭಾಳ ಇಷ್ಟ ಆಗೈತಿದ್ದು. ಇನ್ನು ಹೆಚ್ಚು ದೇವ್ರ ಬುಕ್ಗಳನ್ನು ತರಿಸಿ ಅವನಿಗೆ ಕೊಡಬೇಕಂತ ಆಸೆ ಐತಿ. ದೇವರೊಳಗೆ ಇಂಟ್ರೆಸ್ಟ್ ಬೆಳೆಸ್ಬೇಕಂತ ಆಸೆ ಐತಿ. ಅದಕ್ಕೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್.